ಹಾಸನದ ಶಿರಾಡಿ ಘಾಟ್ನಲ್ಲೂ ಭೂಕುಸಿತದ ಆತಂಕ ಎದುರಾಗಿದೆ. ನಿರ್ಮಾಣ ಹಂತದ ರಸ್ತೆ ಮೇಲೆ ಕುಸಿತಾ ಇರುವ ಗುಡ್ಡ, ರಸ್ತೆ ನಿರ್ಮಾಣಕ್ಕೆ ರಸ್ತೆ ಅಗೆದಿರೋದ್ರಿಂದಾಗಿ ಹೆಚ್ಚಿನ ಆತಂಕ ಇಲ್ಲಿ ನಿರ್ಮಾಣವಾಗಿದೆ. ಸಕಲೇಶಪುರ ತಾಲೂಕಿನ ಹೈವೇ 75ರ ಶಿರಾಡಿ ಘಾಟ್ ಚತುಷ್ಪಥ ರಸ್ತೆ ಏನಿದೆ, ಇಲ್ಲಿ ಗುಡ್ಡ ಕುಸಿಯುವ ಆತಂಕ ಹೆಚ್ಚಾಗ್ತಾ ಇದೆ. ಕಾಮಗಾರಿಯಿಂದ ಮನೆ ಮಾಡಿದ ಭೀತಿ, ಇನ್ನು ಕಳೆದ ಒಂದು ವಾರದಿಂದ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಈಗ ಎದುರಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡ ಬನ್ನಿ. ಹಾಸನ ಜಿಲ್ಲೆಯ ಮಲೆನಾಡ ಭಾಗದಲ್ಲಿ ಇವತ್ತು ಕೂಡ ಮಳೆ ಮುಂದುವರೆದಿದೆ. ವಿಶೇಷವಾಗಿ ಏನು ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟದ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಇರತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ 75ರ ಒಂದು ಪ್ರಯಾಣ ಒಂದು ರೀತಿ ನರಕಮಯವಾಗಿ ಬದಲಾಗಿದೆ. ಯಾಕೆಂತ ಹೇಳಿದ್ರೆ ನಿರಂತರವಾಗಿ ಮಳೆ ಸುರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣ ಆಗಿದೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕಾರುಗಳು ಬರ್ತಾ ಇದ್ದಾವೆ, ಎಷ್ಟು ದೊಡ್ಡ ಪ್ರಮಾಣದ ಹೊಂಡಗಳು ನಿರ್ಮಾಣ ಆಗಿದೆ ಅಂತೇಳಿ. ಸಣ್ಣ ಸಣ್ಣ ವಾಹನಗಳು ಸಂಚಾರ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಮಟ್ಟ ರೀತಿಯಲ್ಲಿ ಹೊಂಡಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಇಲ್ಲೊಂದು ನಾವು ಎತ್ತಿನ ಹಳ್ಳದ ಸಮೀಪ ಇದ್ದೇವೆ. ಈ ಕಡೆ ಬಲಭಾಗದಲ್ಲಿ ಎತ್ತಿನ ಹಳ್ಳ ಹರಿತಾ ಅದಕ್ಕೊಂದು ಕಿರು ಸೇತುವೆ ಇದೆ. ಆ ಸೇತುವೆ ಮೇಲೆ ಕೂಡ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ. ಇದು ಕೇವಲ ಒಂದು ಪ್ರದೇಶ ಅಲ್ಲ, ಏನು ಈ ಕಡೆ ಸಕಲೇಶಪುರದಿಂದ ಮಾರನಹಳ್ಳಿಗೆ ತೆರಳತಕ್ಕಂಥ ಬಹುತೇಕ ಪ್ರದೇಶದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಈ ಒಂದು ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಎಡ ಮತ್ತು ಬಲಭಾಗದಲ್ಲಿ ಸಾಕಷ್ಟು ಕಡೆ ದೊಡ್ಡ ಮಟ್ಟದ ಮಣ್ಣು ಕುಸಿತ ಆಗಿದೆ. ಸೊ ಮಣ್ಣು ಕುಸಿತ ಆಗಿರ್ತಕ್ಕಂಥದ್ರಿಂದ ಆಗಿಂದಾಗಿ ಸಾಕಷ್ಟು ಕಡೆ ಒಂದು ರೀತಿ ವಾಹನ ಸಂಚಾರ ಸ್ಥಗಿತಕ್ಕಂಥ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಲಘು ವಾಹನಗಳು ಓಡಾಡಲಿಕ್ಕೆ ಕಷ್ಟ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಇದು ಎತ್ತಿನ ಹಳ್ಳ, ಎಷ್ಟು ದೊಡ್ಡ ಮಟ್ಟದ ನೀರಿಲ್ಲಿ ಹರಿತಾ ಇದೆ. ನಿರಂತರವಾಗಿ ಕಳೆದ 20 ದಿನಗಳಿಂದ ಮಳೆ ಬಂತು, ಮತ್ತು ಕಳೆದ 6 ದಿನಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪಶ್ಚಿಮ ಘಟ್ಟದ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಆಯಿತು. ಹಾಗಾಗೇ ಇಲ್ಲಿದ್ದಂಥ ಎಲ್ಲ ನದಿ ತೊರೆಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದಾವೆ. ಹಾಗಾಗೇ ನಿರಂತರ ಮಳೆಯಿಂದಾಗಿ ಇದ್ದಂಥ ಏನು ಒಂದು ಕಚ್ಚಾ ರಸ್ತೆ ಇತ್ತು, ಆ ರಸ್ತೆ ಕೂಡ ಬಹುತೇಕ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿದೆ. ಲಘು ವಾಹನಗಳು ವಿಶೇಷವಾಗಿ ಏನು ಮಂಗಳೂರು ಮತ್ತು ಬೆಂಗಳೂರು ನಡುವೆ ಪ್ರತಿನಿತ್ಯ ಈ ಒಂದು ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ 20 ರಿಂದ 25 ಸಾವಿರ ವಾಹನಗಳು ಓಡಾಡ್ತವೆ. ಬೃಹತ್ತಾಗಿರ್ತಕ್ಕಂಥ ಸರಕು ಸಾಗಣೆ ವಾಹನಗಳಿರ್ಬೋದು, ಹಾಗೆಯೇ ಈ ಭಾಗಕ್ಕೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ತೆರಳತಕ್ಕಂಥ ಯಾತ್ರಾರ್ಥಿಗಳಿರ್ಬೋದು, ಹಾಗೆ ಮಂಗಳೂರಿಗೆ ತೆರಳತಕ್ಕಂಥ ಏನು ಪೇಷಂಟ್ಗಳಿರ್ಬೋದು, ಎಲ್ಲರಿಗೂ ಕೂಡ ಇದೇ ಮುಖ್ಯವಾಗಿರ್ತಕ್ಕಂಥ ರಸ್ತೆ. ಈ ರಸ್ತೆಯ ಪರಿಸ್ಥಿತಿ ಹೀಗಾಗಿದೆ. ನಾವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಇಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ. ಮತ್ತೊಂದು ಕಾರು ಹೋಗ್ತಾ ಇದೆ, ನಾವು ನೋಡ್ಬೋದು. ಆ ಕಾರು ಅಂದರೆ ರಸ್ತೆ ಗುಂಡಿಗಳ ನಡುವೆ ರಸ್ತೆ ಎಲ್ಲಿದೆ ಅಂತೇಳಿ ಹುಡುಕಬೇಕು, ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಇಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಈಗ ಮಳೆ ಬರ್ತಾ ಇದೆ, ಮಳೆಯಿಂದಾಗಿ ಸಾಕಷ್ಟು ಕಡೆ ನೀರು ಕೂಡ ನಿಂತಿದೆ. ಎಲ್ಲಿ ಗುಂಡಿ ಆಳ ಇದೆ, ಎಲ್ಲಿ ಕಡಿಮೆ ಆಳ ಇದೆ, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗೇ ವಾಹನ ಸವಾರರು ಒಂದು ರೀತಿ ಆತಂಕದಲ್ಲಿ, ಪ್ರತಿ ಕ್ಷಣಕ್ಕೂ ಕೂಡ ಒಂದು ರೀತಿ ಭಯದಲ್ಲಿ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಈ ವರ್ಷದ ಕಥೆಯಲ್ಲ, ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಕಾಮಗಾರಿ ನಡೀತಾ ಇದೆ, ಇನ್ನೂ ಕೂಡ ಮುಗಿಲಿಲ್ಲ. ಹಾಗಾಗಿ ಈ ವರ್ಷ ಕೂಡ ಮಳೆ ಜಾಸ್ತಿ ಆಗಿದೆ. ಸೊ ಮಳೆಯಿಂದಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75ರ ಸಕಲೇಶಪುರದಿಂದ ಮಾರನಹಳ್ಳಿವರೆಗಿನ ಈ ಒಂದು ರಸ್ತೆ ಸಂಚಾರ ಅತ್ಯಂತ ದುಸ್ತರವಾಗಿ ಬದಲಾಗಿದೆ. ಈ ಕ್ಷಣಕ್ಕೂ ಕೂಡ ಮಳೆ ಬರ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ರೀತಿ ಆತಂಕದ ನಡುವೆ ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಕೂಡ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ತಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ಸಂಚಾರಕ್ಕೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಪಾಡು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.